ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಪ್ರತಿಯೊಬ್ಬರು ಈ ಸಲ ಬೈಬಲ್ ಇದ್ದ ಬೈಬಲ್ ತೆಗೆಯೋಣ. ನಮ್ಮ ಭಾಷೆ ಯಾವುದೇ ಆಗಿರ್ಬೋದು, ಕನ್ನಡ, ತೆಲುಗು, ಇಂಗ್ಲಿಷ್, ಹಿಂದಿ, ಪ್ರತಿಯೊಬ್ಬರು ನಮ್ಮ ಭಾಷೆಯಲ್ಲಿ ನಾವು ಓದುವಂತರಾಗಿರೋಣ. ಪ್ರತಿಯೊಬ್ಬರು 1 2 3 ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪೌಲನು ಫಿಲಿಪ್ಪಿ ಬರೆದ ಪತ್ರಿಕೆಗೆ ಬರೆದ ಹೇಳ್ತಾನೆ, ಪಕ್ಷಪಾತದಿಂದ ಆಗಲಿ, ಅಂದ್ರೆ ಪಕ್ಷವಾಗಿ ನೀವು ಗುಂಪು ಗುಂಪಾಗಿ ಮಾಡಿಕೊಂಡಾಗಲಿ, ಒಣ ಹೆಮ್ಮೆಯಿಂದ ಆಗಲಿ, ನೀವು ಏನಂತ ಯಾವುದನ್ನು ಮಾಡಬಾರದು. ಹೆಮ್ಮೆಯಿಂದ ನಾನೇ 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 ನಾನು ಎಂಬ ಆ ಗರ್ವ, ಅಹಂಕಾರ ನಮ್ಮ ಜೀವನಗಳಲ್ಲಿ ಇರಬಾರದು ಎಂಬುದಾಗಿ ಹೇಳ್ತಾರೆ. ನಾನೇ ಕಟ್ಟಿದ್ದು, ನಾನೇ ಮಾಡಿದ್ದು, ನನ್ನೇ ಎಲ್ಲ. ನೋಡ್ತೇವೆ, ಏಕ ಭಾವದಿಂದ ನಾವು ಯಾವತ್ತಿಗೂ ಜೀವನದಲ್ಲಿ ಇರಬಾರದು. ಒಣ ಹೆಮ್ಮೆಯಿಂದ, ಒಣ ಹೆಮ್ಮೆ, ನಾನೇ ನಾನೇ ನಾನೇ. ನೋಡ್ತೇವೆ, ಒಂದು ಮಾತು ಓದೋಣ ಈ ಸಮಯದಲ್ಲಿ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 13ನೇ ಅಧ್ಯಾಯ 10ನೇ ವಚನ. The book of Proverbs chapter 13 verse 10. ಜ್ಞಾನೋಕ್ತಿಗಳು 13:10. ಎಮ್ಮೆಯ ಫಲವು ಬುದ್ಧಿವಾದಕ್ಕೆ ಕಿವಿಗೊಡುವುದಿಲ್ಲ. ಕಿವಿಗೊಡುವವರಲ್ಲಿ ಜ್ಞಾನ, ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು. ಸಾಕು. ಇಲ್ಲಿ ನೋಡುತ್ತೇವೆ, ಗರ್ವము వలన జగడమే పుట్టును. ಗರ್ವము వలన ಜಗಳನೇ పుట్టుతుంది. ಗರ್ವದಿಂದ ಏನಂತ ಜಗಳ ಹುಟ್ಟುಕೊಳ್ಳುತ್ತದೆ. ಎಲ್ಲಿ ಗರ್ವ ಇರ್ತದೋ, ಎಲ್ಲಿ ಅಹಂಕಾರ ಇರ್ತದೋ, ಎಲ್ಲಿ ನಾನೇ ಎಂಬ ಭಾವನೆ, ಒಣೆ ಹೆಮ್ಮೆ. ಒಣ ಅಂದ್ರೆ ಅದರಲ್ಲಿ ಖಾಲಿ ಏನಿರಂಗಿಲ್ಲ. ನಾನೇ ಅದು ನೋಡಿದ್ರೆ ಜಸ್ಟ್ ಬಿಗಿದಿರ್ತಾರ, ಬಿಗಿದು ಲಾಸ್ಟಿಗೆ ಒಣ ಹೆಮ್ಮೆಯಿಂದ ಜೀವನ ಮಾಡಬಾರ್ದು. ಪಕ್ಷಪಾತದಿಂದ ಆಗಲಿ. ರಾಜಕೀಯ ನಾಯಕರು ನೋಡ್ತೇವೆ, ಅವರು ಒಂದು ಪಕ್ಷದಲ್ಲಿ ಇರಂಗಿಲ್ಲ. ಗುಂಪು ಮಾಡ್ಕೊಳ್ಳೋದು, ಸ್ವದಿನ ಈ ಪಾರ್ಟಿ, ಸ್ವದಿನ ಆ ಪಾರ್ಟಿ, ಸ್ವದಿನ ಇನ್ನೊಂದು ಪಾರ್ಟಿ. ಪಕ್ಷಾತೀತವಾಗಿ ನಾವಿರಬೇಕು. ಪಕ್ಷಪಾತದಿಂದ ಆಗಲಿ ನಾವು ಇರಬಾರ್ದು. ಪಕ್ಷಪಾತ ಕ್ಷಮಿಸದೆ ಇರುವ ಸ್ವಭಾವ, ಕ್ಷಮಿಸದೆ ಇರುವ ಸ್ವಭಾವ. ನೋಡ್ತೇವೆ ನಾವು ಹೇಗಿರ್ಬೇಕಂತ. ತೆಲುಗಲ್ಲಿ ಏನಂತ ನೋಡೋಣ, ಇಂಗ್ಲಿಷ್ ಬಗ್ಗೆ ಏನಂತ ಓದಿ ಸ್ವಲ್ಪ ಆಳವಾಗಿ ಸಜ್ಜನ ಅಂತ. What the word says, ಪಕ್ಷಪಾತ. Meaning of English.
కక్ష చేత నేను చూడండి, కక్ష చేత ఒక వ్యక్తి పైన ఇంకా కక్ష పెట్టుకొని వాటిని గురి చేసి మనం చేస్తుంటే కొనిస్తాను. ఒక ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಿರ್ತೀವಿ. ಟಾರ್ಗೆಟ್ ಮಾಡಿ ಎದುರು ಅವ್ರನ್ನೇ ಪಕ್ಷಪಾತದಿಂದಾಗಲಿ ಪ್ರೈಡ್, ಎಸ್ ಪ್ರೈಡ್ ಅದಕ್ಕೆ ಮುಂಚೆ ಇನ್ನೊಂದು ವರ್ಡ್ ಐತೆ, ಪ್ರೈಡ್ ಮುಂಚೆ ನೋಡ್ತೇವೆ ಇಲ್ಲಿ ಪಕ್ಷಪಾತದಿಂದ, ಅಂದ್ರೆ ಪಕ್ಷಪಾತ ಮತ್ತು ನೌಕರನ್ನು పెట్టుకొని ಬೈಕ್ వచ్చేసింది ಹೊರಗಡೆದು ಒಬ್ಬರನ್ನ ಗುರಿ ಮಾಡಕ್ಕೆ ಟಾರ್ಗೆಟ್ ಮಾಡ್ಕೋಬಾರ್ದು. ಫಿಲಿಪ್ಪಿ ಸಭೆಯಲ್ಲಿ ನಾಲ್ಕು ಐದಾರು ಇದ್ದಲ್ಲಿ ಕೊಡ್ತೀನಿ. ಅದಕ್ಕಾಗಿ ಪೌಲನು ಬರೀತಾ ಇದ್ದಾನೆ, ಯಾಕೆ ದೇವರ ಆತ್ಮನು ನನ್ನ ಸಂಗಡ ಈ ಒಂದು 2 ತಿಂಗಳುಗಳಿಂದ ಈ ಫಿಲಿಪ್ಪಿ ಬರೆದ ಪತ್ರಿಕೆ 8ನೇ ಅಧ್ಯಾಯ ನನ್ನ ಮುಂದೆ ಹೋಗಲಿಕ್ಕೆ ಪರಿಶುದ್ಧಾತ್ಮನು ಕೊಡ್ತಾ ಇಲ್ಲ. ಕೇವಲ ಪ್ರತಿದಿನ ನಾನು ಧ್ಯಾನಿಸುತ್ತಿರುವ ಸಮಯದಲ್ಲಿ, ಧ್ಯಾನಾಂಶಗಳನ್ನು ಕೂತ್ಕೊಳ್ಳೋ ಸಮಯದಲ್ಲಿ ಪರಿಶುದ್ಧಾತ್ಮ ನನ್ನ ಸಂಗ ಇದೇ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಫಿಲಿಪ್ಪಿ ಸಭೆಯಲ್ಲಿ ಇರುವಂತಹ ಬಲಹೀನತೆಗಳು, ಅಲ್ಲಿ ಇರುವಂತದ್ದೇನು ಗೊತ್ತಾ, ಅವರಲ್ಲಿ ಗರ್ವ ಇತ್ತು, ಕಕ್ಷ ಚೇತ. ಒಂದು ಕಕ್ಷೆಯಿಂದ ನಾವು ಯಾವತ್ತೂ ಜೀವನ ಮಾಡಬಾರದು. ಕಕ್ಷೆ ಎಂಬುದು ನಮ್ಮ ಜೀವನ ಇರಬಾರದು. ಇನ್ನೊಂದು ವಿಷಯ ಹೇಳ್ತೀನಿ, ದಾಂಪತ್ಯ ಜೀವಿತಗಳಲ್ಲಿ ಕಕ್ಷೆಗಳು ಇರಬಾರದು. ಗಂಡ ಹೆಂಡತಿಯ ಜಗಳ ಉಂಡು ತಿಂದು ಮಲಗುವವರೆಗೆ. ಗಂಡ ಹೆಂಡತಿಯ ಜಗಳ ಉಂಡು ತಿಂದು ಬಹಳ ಜಾಗರೂಕರಾಗಿರಿ. ಕ್ರೈಸ್ತ ಸಭೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ, ಕ್ರೈಸ್ತ ಸಭೆಯನ್ನು ಇಡ್ತಾ ಇದ್ದೇವೆ. ನೋಡ್ತೇವೆ, ಉಳಿದಿರುವ ಅನ್ನವನ್ನು ಅದನ್ನು ತೆಗೆದಿಡದೆ ಮುಚ್ಚಿಟ್ಟು ಏನಾಗ್ತದೋ ಏನಾಗುತ್ತಾ, ಹಾಗೆ ನಮ್ಮ ಒಳಗಡೆ ಇರುವಂತದ್ದು ಯಾವುದೇ ಆಗಲಿ ತೆಗೆದು ಬಿಸಾಕಬೇಕು. ಗಂಡ ಹೆಂಡತಿಯರು ಮುಖ್ಯವಾಗಿ ಜಗಳಗಳು ಕಕ್ಷ ಭೇದವಾಗಿರಬಾರದು. ಕೆಲಸ ಮಾಡ್ತೇವೆ, ಕೆಲಸ ಟಾರ್ಗೆಟ್ ಮಾಡ್ತಿರ್ತಾರೆ, ಕೆಲವರೇ ಟಾರ್ಗೆಟ್ ಮಾಡ್ತಿರ್ತಾರೆ. ಕ್ರಿಕೆಟ್ ಆಡಕ್ಕೆ ಹೋದ್ರಗಿನ ಕ್ರಿಕೆಟ್ ಅರ್ಧ ಸಭೆ ನೋಡ್ತೇವೆ, ಒಬ್ಬನೇ ಬಾಲನ್ನು ಟಾರ್ಗೆಟ್ ಮಾಡಿ ಹೋಗ್ತಿರ್ತಾರೆ ಕ್ರಿಕೆಟ್ ಅಲ್ಲಿ, ಬ್ಯಾಟ್ಸ್ಮನ್. ಹಾಗೆ ಕೆಲವು ಕ್ಷಣ ನೋಡ್ತೇವೆ, ಒಬ್ಬರನ್ನ ಟಾರ್ಗೆಟ್ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತನಾಡೋದು. ಕಕ್ಷ ಭೇದದ ಜೀವನ ಕಟ್ಕೋಬೇಡ್ರಿ. ಕಕ್ಷ ಭೇದದ ಜೀವನದಲ್ಲಿ ಮುಂದಕ್ಕೆ ಹೋಗಬೇಡ್ರಿ. ಕಕ್ಷೆಗಳು ಒಳ್ಳೆದಲ್ಲ, ನಾವು ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ನನ್ನ ಮಾತು ಓದೋಣ ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ. Book of Romans chapter 12:10. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರಿಗೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಏನು ವಾಕ್ಯ ಅಂತ ಜಗಾಡಿ ಅಂತ ಹೇಳ್ತಾ, ಕಚ್ಚಾಡಿ ಅಂತ ಹೇಳ್ತಾ. ನಮ್ಮ ಚರ್ಚಲ್ಲಿ ಒಂದು ಆ ತಾಯಿ ಇಲ್ಲ, ವಯಸ್ಸಲ್ಲಿ ದೊಡ್ಡವಳು, ಸಭೆಯಲ್ಲಿ ಬಂದ ಚಿಕ್ಕ ಮಗು. ವಯಸ್ಸಲ್ಲಿ ದೊಡ್ಡವಳು, ಒಂದು ದೇವರು ನಿಲ್ಲಿಸಿದ್ದಾಳೆ, ಸತ್ತೋಗಿದ್ದಾಳೆ, ವಯಸ್ಸಲ್ಲಿ ದೊಡ್ಡವಳು, ಆದರೆ ಸಭೆಯಲ್ಲಿ ಒಂದು ಚಿಕ್ಕ ಮಗು. ಅನೇಕರು ಆ ಅಜ್ಜಿಗಳಿದ್ರೆ ಕೈ ಕೊಡ್ತಿದ್ದಾರೆ ಆ ಪ್ರಸ್ತಾವಿ. ಆ ಮುದಕ್ಕೆ ಹೇಳಿಕೊಂಡು ಪ್ರಯೋಜನ ಕೊಟ್ಟು ಹೋಗ್ತಿರ್ತಾರೆ. ನಮ್ಮಲ್ಲಿ ಗೊತ್ತ, ಕೆಲವು ಜನ ಬಾಂಡ್ರೀಸ್ ಹಾಕೊಳ್ತಾರೆ. ಬಾಂಡ್ರೀಸ್ ಗೆಲ್ಲಬೇಕಂತ ಯುದ್ಧವಂತ ಅವ್ರ ಶತ್ರುಗಳ
ಶತ್ರುಗಳ. ಕ್ರೈಸ್ತ ಸಭೆಯಲ್ಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಿಂದರಂತೆ, ಅಕ್ಕ ತಂಗಿಯರ ಹಾಗೆ ಒಬ್ಬರೊಬ್ಬರು ಮಾನ ಮರ್ಯಾದೆಯಿಂದ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಬೇಕಂತ. ಕ್ರೈಸ್ತ ಸಭೆಯಲ್ಲಿ ಮಾನವ ತೋರಿಸುವ ಒಬ್ಬರಿಗೊಬ್ಬರು ಮುಂದಾಗಿರಬೇಕು. ಈ ಒಂದು ವಿಷಯದಲ್ಲಿ ನೋಡ್ತೇವೆ, ನಮ್ಮವರು ಬಹಳ ಹಿಂದೆ ಬಿದ್ದಿದ್ದಾರೆ, ಬಹಳ ಹಿಂದೆ ಬಿದ್ದಿದ್ದಾರೆ. ಮಾನವೀಯ ತೋರಿಸುವರು ಬಟ್ ಮೊದಲನೇ ಕೊರಂಥಿ 3:3 ಓದ್ರಿ. ಮೊದಲನೇ ಕೊರಂಥಿ 3ನೇ ಅಧ್ಯಾಯ 3ನೇ ವಚನ. ಕೊರಿಂಥರ ಬರೆದ ಪತ್ರಿಕೆ ಮೊದಲನೇ ಕೊರಂಥಿ 3ನೇ ಅಧ್ಯಾಯ 3ನೇ ವಚನ. ಈಗಲಾದರೂ ಇನ್ನು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ಮೊದಲನೇ ಕೊರಿಂಥಿ 3ನೇ ಅಧ್ಯಾಯ 3ನೇ ವಚನ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರ ದೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಒಬ್ಬನು ನಾನು ಪೌಲನವನು ಎಂದು ಮತ್ತೊಬ್ಬನು ನಾನು ಅಪೊಲ್ಲೋಸ್‌ನವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ. ಸಾಕು. ಇಲ್ಲಿ ಕೊರಿಂಥಿ ಸಭೆಯನ್ನು ಪೌಲನು ಬೈತಾ ಇದ್ದಾನೆ. ಕೊರಿಂಥಿ ಸಭೆಯನ್ನು ಪೌಲನು ಬೈತಾ ಇದ್ದಾನೆ. ಯಾಕಂದ್ರೆ ಆ ಸಭೆಯಲ್ಲಿ ಗುಂಪುಗಾರಿಕೆ. ನಂದು ಪೌಲನ ಗುಂಪು, ನಂದು ಅಪೊಸ್ತಲನ ಗುಂಪು, ನಂದು ಪೇತ್ರನ ಗುಂಪು, ನಂದು ಇನ್ನೊಂದು ಗುಂಪುಗಾರಿಕೆಗಳು ನೋಡುತ್ತೇವೆ. ಅದು ಇರುವಾಗ ಅವರು ಇನ್ನೂ ಆತ್ಮಿಕವಾಗಿ ಬೆಳೆದಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ನಿನ್ನಲ್ಲಿ ಗುಂಪುಗಾರಿಕೆ ಇದೆ, ನಿನ್ನಲ್ಲಿ ಇನ್ನೂ ಶರೀರದ ಸ್ವಭಾವಗಳು ಇವೆ ಅಂದ್ರೆ ನೀನು ದೇವರಲ್ಲಿ ಇನ್ನೂ ಬೆಳೆದಿಲ್ಲ. ಝೀರೋ. ಏನಾಗಿದೆ ನೀನು? ದೇವರಲ್ಲಿ ಬೆಳೆದಿರುವಂತವ್ರು ಏನಾಗ್ತದೆ ಗೊತ್ತಾ? ನೋಡಿ, ಯಾಕೆಂದರೆ ಇನ್ನೂ ಶರೀರದಿನ ಸ್ವಭಾವಗಳಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರ ದೀನ ಸ್ವಭಾವಗಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿದ್ದಲ್ಲವೇ. ಕೇವಲ ನರಪ್ರಾಣಿಗಳಂತೆ ನಾಯಿಗಳು ನೋಡ್ರಿ, ಹೇಳ್ಕೊತಾ ಬಾಟ್ರಿ ಹಾಕೊಳ್ತಾವ. ದಿನ ನಾನು ರಾತ್ರಿ ಮೆಡಿಸಿನ್ ತರಕ್ಕೆ ಹೋಗ್ತಿದ್ದೆ. ಹೋಗ್ತಿರೋ ಸಮಯದಲ್ಲಿ ಈ ರೋಡಲ್ಲಿ ಜಗಳ ಆಡ್ತಿದ್ದ 4 ನಾಯಿಗಳು. 2 ಕರೆ ನಾಯಿಗಳು, 2 ಕೆಂಪು ನಾಯಿಗಳು. ಕೆಂಪು ನಾಯಿಗಳು ಆಮೇಲೆ ಅಜಾಪ ಮನೆ ಕಡೆ ಇದಾವ, ಕರೆ ನಾಯಿಗಳು ಆಚೆ ಮನೆ. ಅವು ಆ ಬಾಡ್ ನಿಂತ್ಕೊಂಡು ಜಗಳ ಆಡ್ತದವ. ಇವಾಗ ಹೋಗ್ತಾರ, ಅವು ಇಲ್ಲೇ ಬರ್ತಾರೆ. ಕೆಲವು ಜನ ಹೆಂಗಿದ್ರು ಗೊತ್ತಾ, ಬಾಡ್ಲೆ ಜಗಳ ಮಾಡ್ತಾರೆ. ನೀವು ಇನ್ನೂ ಹೊಟ್ಟೆ ಕಿಚ್ಚಿಂದ ಈ ಜೀವನ ಮಾಡ್ತಾ ಇದ್ದೀರಾ? ನೀವು ಇನ್ನೂ ಕಕ್ಷೆ ಮೇಲೆ ಇಟ್ಕೊಂಡಿದ್ದೀರಾ? ಇನ್ನೂ ನೀವು ಒಬ್ಬರ ಮೇಲೆ ಏನಾದ್ರೂ ಕಲೆ ಇಟ್ಕೊಂಡಿದ್ದೀರಾ? ನೀವು ದೇವರ ಮಕ್ಕಳು ಅಲ್ಲ. ದೇವರ ಮಕ್ಕಳ ಸ್ವಭಾವಗಳು ಗೊತ್ತಾ? ಹೊಟ್ಟೆ ಕಿಚ್ಚು, ಜಗಳ, ಕಕ್ಷೆ ಮೇಲೆ ತೆಗೆದಾಕಬೇಕು. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ಪ್ರೀತಿಸಬೇಕಂತೇಳಿ ಹೋಗಿ ಕಾಲಿಡ್ಕೋ ಅಂತ ನನಗೆ ಹೇಳ್ತಾ ಇಲ್ಲ. ಹೋಗಿ ಕಾಲಿಡ್ಕೋ ಅಂತ ನನಗೆ ಹೇಳ್ತಾ ಇಲ್ಲ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಅವಳು ಅಥವಾ ಅವನು ಮಾಡಿದ ತಪ್ಪನ್ನು ಕ್ಷಮಿಸಿಬಿಟ್ಟು ಅವರಿಂದ ಆದಷ್ಟು ಮಟ್ಟಿಗೆ ನಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳಲು ಬಾಗಿಲು. ಅವರಿಂದ ನಾವು ಪ್ರೀತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಒಳ್ಳೆಯದು. ಕೆಲವು ಜನ ಹೆಂಗಿರ್ತಾರೆ ಗೊತ್ತಾ? ಅವರ ಸ್ವಾರ್ಥಕ್ಕೆ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ.
ಅವರು ಸ್ವಾತಂತ್ರ್ಯ ನಮ್ಮನ್ನು ಒಂದ್ಸಾರಿ ಒಂದು ಚೋಳಿದ್ದಂತೆ, ಒಂದು ಚೋಳು ಅದೇನಾಗ್ತದೆ ಗೊತ್ತಾ, ಅದು ಸುತ್ತ ಸಾಧಾರಣ ಅನೇಕ ಸುತ್ತ ಇರೋ ಸಮಯದಲ್ಲಿ ನೋಡ್ತೇವೆ ಒಂದ್ ದಿವಸ ಅದಕ್ಕೆ ಒಂದು ಕಾಲುವೆ ಆಟ ಬಂದಾಗ ಚೋಳು ನೀರಲ್ಲಿ ಇರಂಗಿಲ್ಲ, ಅದು ಹೊರಗೆ ಅದು ಚೋಳು ಮಾಡ್ಕೊತಾ ನನಗೆ ಈಜಾಗ ಬರಲ್ಲ, ಹೆಂಗೆ ಇವಾಗ ಆ ಕಡೆ ಹೋಗ್ತಾನೆ, ನನ್ನ ಆ ಕಡೆ ಹೋಗ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾರೆ ಸಮಯದಲ್ಲಿ ತಕ್ಕ ಅದರ ಒಂದು ತಲೆ ಕೊಡ್ತೇನೆ ಗೊತ್ತಾ, ಆ ಮೂಲೆಯಲ್ಲಿ ಕಪ್ಪೆ ಕೂತಿದ್ದಾರೆ. ಕಪ್ಪೆ ಕೂತಿರುವಾಗ ಆ ಕಪ್ಪೆನೋ ಕೇಳ್ಕಂತ, ಕಪ್ಪೆ ನನಗೊಂದು ಸಹಾಯ ಮಾಡ್ತೀಯ ಅಂತಂದಾಗ ಕಪ್ಪೆ ಅಂತಂದ ಏನ್ ಸಹಾಯ ಕೇಳು ಅಂದಾಗ, ನನಗೆ ಈಜಾಡ ಬರಲ್ಲ, ನನ್ನ ಸ್ವಲ್ಪ ದಡ ಬಿಡ್ಸು ಅಂತ ಕೇಳಿದಾಗ ಕಪ್ಪೆ ಅಂತಂದ, ನೀನು ಚೋಳು, ನಿನ್ಗೆ ಮೈಯೆಲ್ಲ ವಿಷ, ಒಂದು ವೇಳೆ ನಿಮ್ಗೆ ಯಾವಾಗ ಬಡ್ಡಿ ಅಂತ ಹೇಳ್ತಿ ಅಪ್ಪಿ ತಪ್ಪಿ ಆ ಬಡ್ಡಿಯಿಂದ ಹೊಡೆದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೇನೆ, ಆ ಬಡ್ಡಿಂದ ಹೊಡೆದ್ಬಿಟ್ರೆ ಸತ್ತೋಗ್ಬಿಡ್ತೇನೆ, ಹಾಗಾಗಿ ನನಗೆ ಆಗಲ್ಲಪ್ಪ ಬೇಡ ಅಂತಂದಾಗ, ಇಲ್ಲ ನಾನು ಪ್ರಮಾಣ ಮಾಡ್ತೀನಿ, ನೀನು ನನ್ನ ಬೆಟ್ಟೆಗೆ ಮುಗಿಸೋದನಕ ನನ್ನ ಬಡ್ಡಿ ನಾನು ಎಷ್ಟು ಮಾತ್ರ ಬೆಳೆಸಂಗಿಲ್ಲ, ಏನೇ ಬೆಳೆಸಂಗಿಲ್ಲ ಹಾಗಾಗಿ ಅದು ಹೇಳ್ತಂತ ಆದ ಕಪ್ಪೆ ಪಾಪ ಅದನ್ನ ನಂಬಿ ಆ ಚೋಳನ ಮೇಲೆ ಕುದಿಸ್ಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ನಡುವು ದಾರಿ ಬಂದ್ಮೇಲೆ ಆ ಚೋಳಿಗೆ ಏನಿಸ್ತದೆ ಗೊತ್ತಿಲ್ಲ, ಆ ಕೊಂಡಿ ಎತ್ತಿ ಟಕ್ಕ ಹೊಡೆದಾಗ ಕಪ್ಪೆಗೆ ಹೋಗ್ತಾ ಇರೋ ಸಮಯದಲ್ಲಿ ಕಪ್ಪೆಗೆ ಬೆಲ್ಲಕ್ಕ ವಿಷಯ ಇಲ್ಲ, ಹಾಗೆಲ್ಲ ಕಪ್ಪೆ ಕಣ್ತಿರ್ಲಿಕ್ಕೆ ಕಾಣ್ಬಾಯ್ತು. ಚೋಳ್ ಕೇಳ್ದಂತ, ಯಾಕೆ ಇದು ಮಾಡ್ತಿದ್ದೀನಿ ಏನ್ ಗೊತ್ತಿಲ್ಲ, ಕಪ್ಪೆ ಕೇಳ್ದಂತ, ಒಂದೇ ಕೊಂಡೆ ಅಲ್ಲಾಡ್ಸಿ ಅಂತಂದಾಗ ಏನೋ ಗೊತ್ತಿಲ್ಲ, ಕೊಂಡೆ ಅಲ್ಲಾಡ್ದಂಗೈತೆ ಒಂದ್ಸಾರಿ ಹೊಡೆದಂಗೈತೆ, ಏನ್ ತಗದಾಗಾಯ್ತು ಆ ಕೊಂಡೆ ಅಂತ ಹೊಡೆದಂಗಾದೆ ಅಂದಾಗ ಅವಾಗ ಕಪ್ಪೆ ಅಂತಂತ, ನಾನು ನಿನ್ನ ನಂಬಿದೆ, ಏನಾದ್ರು ನಂಬಿಕೆ ದ್ರೋಹ ಮಾಡಿದೆ ಅಂತಂದು ಹೇಳ್ತಂತ ಹೇಳಿ, ಆದ್ರೂ ಕೂಡ ನಾನು ಪ್ರಯತ್ನ ಮಾಡ್ತಿದ್ದಾಗೆ ಅದು ಹೋಯ್ತಂತ. ಆದ್ರೆ ಒಂದು ಮುಕ್ಕಾಲು ಭಾಗ ಹೋಗಷ್ಟರಲ್ಲಿ ಏನಂತ ಕಪ್ಪೆ ಸತ್ತೋಗ್ತಂತ, ಕಪ್ಪೆ ಸತ್ತೋಗಿದ್ದೆ ಈ ಒಂದು ಚೋಳು ಏನಂತ ಅದು ಕೂಡ ನೋಡಿ, ಸಹಾಯ ಮಾಡೋಕೆ ಬಂದಿರುವಂತದನ್ನು ಕೂಡ ಏನ್ ಮಾಡ್ತು, ದುರುಪಯೋಗ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ಸಾಯಿಸ್ತು. ಇದು ಕೂಡ ಕೆಲಸ ಮನುಷ್ಯರಾಗಿದ್ದ ಗೊತ್ತಾ, ನಮಗೆ ಸಹಾಯ ಮಾಡಕ್ಕೆ ಇನ್ನೊಬ್ರು ಬಂದಿದ್ದಾರ, ನಾವು ಏನ್ ಮಾಡ್ತೀವಿ, ಅವ್ರನ್ನ ಸಾಯಿಸ್ತೀವಿ. ನಾವು ಕೂಡ ಒಂದು ಗಾದೆ తెలుగుಲಿ, చెడుపక్కల చెడేవు, ನೀ ತೊಳೆದ ಮೇಲೆ ನೀನೇ ಬೀಳ್ತೀಯ. ಯಾಕೆ ವಾಕ್ಯ ಹೇಳ್ತಂತ ನೋಡ್ತೇವೆ, ಏನಾಗಿರ್ಬೇಕಂತ ನಾವು ಹೊಟ್ಟೆ ಕಿಚ್ಚಿನಿಂದಾಗ ಜಗಳದಿಂದಾಗ ನಾವು ಶರೀರ ಭಾವದಿಂದ ನಾವು ಜೀವನ ಮಾಡಬಾರ್ದು. ಶರೀರ ಭಾವದಿಂದ ನಾವು ಜೀವನ ಮಾಡಿದರೆ ನಾವು ಆತ್ಮೀಯ ಮಕ್ಕಳು ನಾವಲ್ಲ. ಆತ್ಮೀಯ ಮಕ್ಕಳು ನಾವು ಆಗಬೇಕಂದ್ರೆ ಶರೀರದ ಭಾವವನ್ನು ಸಾಯಿಸಿಕೊಳ್ಳಬೇಕು. ಶರೀರ ಭಾವಗಳು ಯಾವಾಗಲಿ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ ಶರೀರ ಭಾವದ ಸ್ವಭಾವಗಳು ಓದ್ರಿ 19ನೇ ವಚನ. 5ನೇ ಅಧ್ಯಾಯ 19ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದಂದ್ರೆ ಜಾರತ್ವ, ಬಂಡುತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಹುಡುಕಿತನ, ದುಂದೌತನ ಇಂಥವುಗಳೇ. ಏನಂತೀವೋ ಶರೀರಕ್ಕೆ ಆಧೀನರಾಗುವಂತವ್ರು ಮಾಡುವಂತ ಇದು. ಶರೀರಕ್ಕೆ ಆಧೀನರಾಗಿರುವಂತವರ ಚಿಕ್ಕದಿರ್ತಾವ. ಜಾರತ್ವ, ಬಂಡುತನ,
ವಿಗ್ರಹಾರಾಧನೆ, ನಾಚಿಕೆಡಿತನ, ಜಗಳ, ಹೊಟ್ಟೆ ಕಿಚ್ಚು, ಮಾಟ ಮಂತ್ರ, ಅಕ್ಷಭೇದ, ಪಕ್ಷಪಾತದಿಂದ ಇಲ್ಲಿ ಏನು ಮಾಡಬೇಡ್ರಿ, ಒಣ ಹೆಮ್ಮೆಯಿಂದ ಜೀವನ ಮಾಡಬೇಡ್ರಿ ಅವರ ಹೇಳ್ತಿದ್ರು. ಅವರನ್ನ ಬಿಡಂಗಿಲ್ಲ, ಅವರನ್ನ ಬಿಡಂಗಿಲ್ಲ, ನಾನು ಬಿಡೋದಿಲ್ಲ. ಹೆಂಗಂದ್ರೆ ವಿಷ ಕಾಡ್ತಾನೆ, ವಿಷ ಕಾರುವಂತವನು ಅವನು ಶರೀರದೀನ ಸ್ವಭಾವ ಹೊರತು ಅವನ ಆತ್ಮದೀನ ಸ್ವಭಾವನಲ್ಲ. ಆತ್ಮಕ್ಕೆ, ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟವನು ಇನ್ನೊಂದು ವಾಕ್ಯ ಓದೋಣ ಈ ಸಂದರ್ಭದಲ್ಲಿ. 2 ಕೊರಿಂಥಿ 12:20. 2 ಕೊರಿಂಥಿ 12:20. ಓದಿ. 2 ಕೊರಿಂಥಿ 12ನೇ ಅಧ್ಯಾಯ 20ನೇ ವಚನ. ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ. ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ, ಚಾಡಿ ಹೇಳುವುದು, ಕಿವಿ ಹಿಂಡುವುದು, ಉಂಬಿಕೊಳ್ಳುವುದು,